ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ರಮೇಶ್ ಅಂತ ಹೇಳಿ ಸರ್. ರಮೇಶ್ ಅವರೇ, ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ, ನೀವು ಪ್ರತಿ ಸುತ್ತಲೂ ಕೇಳಿಸ್ಕೊತಾ ಇದ್ದೀರಾ, ಏನ್ ಅನ್ಸುತ್ತೆ ಈ ಬೆಳವಣಿಗೆ ಬಗ್ಗೆ ನಿಮ್ಗೆ? ಸರ್, ಡಾಕ್ಟರ್ ಸುಧಾಕರ್ ಅವರು ಈಗ 80,000 ಓಟಲ್ಲಿ ಲೀಡಲ್ಲಿ ಇದ್ದಾರೆ. ಖಂಡಿತವಾಗ್ಲೂ 1.5 ಲಕ್ಷದ ಮೇಲೆ ಲೀಡಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಗೆಲ್ತಾರೆ 100% ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆ? 101%. ಇವಾಗ ಫೈನಲ್ ಸುತ್ತಿಗೆ ಬರೋವರೆಗೂ ನಮ್ಗೆ ಇನ್ನೂ ಟೈಮ್ ಇದೆ, ಒಂದಷ್ಟು ಸುತ್ತುಗಳು ಇನ್ನೂ ಬಾಕಿ ಇದೆ. ಯಾವ್ದೇ ಸುತ್ತಲ್ಲಿ ಎಡುತ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ, ಅಥವಾ ಇಲ್ಲ ಮುನ್ನುಗ್ತಾರೆ ಅಂತ? ಇಲ್ಲ ಸರ್, ಎಡುವ ಚಾನ್ಸೇ ಇಲ್ಲ ಅಂತೀರಾ? ಓಕೆ, ಫುಲ್ ಅಂಬರೀಶ್ ಸ್ಟೈಲ್ ಅಲ್ಲಿ ಹೇಳ್ತಾ ಇದ್ದೀರಾ. ಕಾನ್ಫಿಡೆನ್ಸ್ ಏನ್ ಸರ್? ಬೆಳವಣಿಗೆ ಸರ್ ಮಾಡಿರೋದು. ಅದೇ ಸ್ವಲ್ಪ MLA ಎಲೆಕ್ಷನ್ ಸ್ವಲ್ಪ ತೊಂದರೆ ಆಯಿತು ಕಾರ್ಯಕರ್ತರ ಇದರಿಂದ. ಬಟ್ ಈಗ ಅವ್ರು ಸರಿ ಮಾಡ್ಕೊಂಡಿದ್ದಾರೆ, 100% ಗೆಲ್ತಾರೆ ಸರ್. ಇವಾಗ ಏನು ಅವರು MLA ಎಲೆಕ್ಷನ್ ನಲ್ಲಿ ಸೋಲನ್ನ ಅನುಭವಿಸಿದ್ರು, ಒಂದಷ್ಟು ತಪ್ಪುಗಳು ಜನರಿಂದನೂ ಆಗಿರ್ಬೋದು ಅಥವಾ ಕ್ಯಾಂಡಿಡೇಟ್ ಇಂದನೂ ಆಗಿರ್ಬೋದು, ಆ ತಪ್ಪುಗಳನ್ನ ಈ ಬಾರಿ ಸರಿಪಡಿಸ್ಕೊಂಡಿದ್ದಾರೆ. ಖಂಡಿತ ಸರಿಪಡಿಸ್ಕೋತಾರೆ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಸರಿಪಡಿಸ್ಕೊಂಡಿದ್ದಾರೆ, ಮುಂದೆ ಕೂಡ ಅವರು ಅದನ್ನ ಸರಿದೂಡಿಸ್ಕೊಂಡು ಹೋಗ್ತಾರೆ ಸರ್ ಅಂತ ಅನ್ಸುತ್ತೆ. ಓಕೆ, ಇವಾಗ ನೀವು ಹೇಳಿದ್ರೆ ಏನು, ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ತಾರೆ, ಕೊನೆ ಸುತ್ತಲ್ವರೆಗೂ ಎಲ್ಲೂ ಬೀಳಲ್ಲ, ಇಲ್ಲ ಸಾಧ್ಯನೇ ಹೋಗ್ತಾರೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಎಷ್ಟು ಮತಗಳ ಅಂತರದಿಂದ ಗೆಲುವನ್ನ? ಸುಮಾರು 1,60,000. 1,60,000. ಲೈಕ್ ಯಾವ ಕ್ಯಾಲ್ಕುಲೇಷನ್ ಮೇಲೆ 1,60,000 ಹೇಳೋದು? ಸರ್, ಜನ ಆ ಥರ ಇದೆ ಸರ್, ಅಭಿವೃದ್ಧಿ ಮಾಡಿದ್ದಾರೆ ಸರ್ ಜನ. ಲಾಸ್ಟ್ ಟೈಮು ಈ 2,000 ರೂಪಾಯಿ ದುಡ್ಡಿಗೆ ಆಸೆ ಬಿದ್ದು ಇದು ಮಾಡಿದ್ರು, ಆದರೆ ಈಗ ಬುದ್ಧಿ ಬಂದಿದ್ದು ಏನು ಆಯಿತು ಅಂತ, ಅದಕ್ಕೋಸ್ಕರ ಎಲ್ಲರೂ BJPಗೆ ವೋಟ್ ಮಾಡಿದ್ದಾರೆ. ಹಾಗಾಗಿ ಮೋದಿ ಅವರ ಕೈ ಬಲಪಡಿಸೋದಕ್ಕೆ ಡಾಕ್ಟರ್ ಸುಧಾಕರ್ ಗೆಲ್ಲೋದು ಖಂಡಿತ. ಓಕೆ, ಇವಾಗ ಅಲ್ಲಿ ಮೋದಿ ಅವ್ರನ್ನ ಬಲಪಡಿಸೋದಕ್ಕೆ ಇಲ್ಲಿಂದ ನಿಮ್ದೊಂದು ನಮ್ಮದೊಂದು ಕೊಡುಗೆ ಸರ್, ನಮಗೂ ಚಿಕ್ಕಬಳ್ಳಾಪುರ ಲೋಕಸಭೆಯಿಂದ ನಮ್ದೊಂದು ಕೊಡುಗೆ.